ಸಭೆಯ ಉದ್ದೇಶ ಈಡೇರಬೇಕು. ಜನರೊಂದಿಗೆ ಜನತಾದಳ ಈ ಒಂದು ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳನ್ನು ನಾವೆಲ್ಲ ತಮಗೆ ಹೇಳಬೇಕಾಗಿದೆ. ದಯಮಾಡಿ ಸ್ಟೇಜ್ ಮೇಲೆ ಇರ್ತಕ್ಕಂಥವರು ತಮ್ಮ ಗೌರವವನ್ನು ಅಭಿಮಾನವನ್ನು ತೋರಿಸೋದಕ್ಕೆ ಇನ್ನೂ ಕೂಡ ಅವಕಾಶ ಇದೆ. ಸಭೆ ಮುಗಿದ ಮೇಲೆ ಕೂಡ ಮಾನ್ಯ ನಮ್ಮ ನಿಖಿಲ್ ಅವರಿಗೆ ತಾವು ಗೌರವವನ್ನು ತೋರಿಸ್ಬೋದು. ಅಲ್ಲಿ ದಯಮಾಡಿ ಸ್ಟೇಜ್ ಮೇಲೆ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಮಾತನಾಡೋರಿಗೆ ಅವಕಾಶ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ನಮ್ಮ ಪಕ್ಷಕ್ಕೆ ಜೀವವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ಒಂದು ಸಭೆ ಏರ್ಪಾಡು ಮಾಡಲಿಕ್ಕೆ ಶ್ರಮ ವಹಿಸಿದಂಥ ಮುಖಂಡರಂಥ ಮನುಷ್ಯರಿ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆದಂಥ ಶ್ರೀ ಜವರಾಯಗೌಡ್ರೆ, ವೇದಿಕೆ ಮೇಲೆ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಮಾನ್ಯ ಎಲ್ಲ ನಾಯಕರೇ, ಹಾಜರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತಿನ ಉದ್ದೇಶ ಸುಮಾರು 3ನೇ ಸುತ್ತಿನಲ್ಲಿ ನಮ್ಮ ಪಕ್ಷಕ್ಕೆ ಸದಸ್ಯತ್ವ ನೋಂದಣಿ ಆಗಬೇಕು. ಅದರ ಮೂಲಕ ಪಕ್ಷ ಸಂಘಟನೆ ಆಗಬೇಕು. ಜೊತೆಗೆ ಈಗಿನ ಕಾಂಗ್ರೆಸ್ ಸರ್ಕಾರ ಎಷ್ಟೊಂದು ಜನ ವಿರೋಧಿಯಾಗಿ, ಬಡವರ ವಿರೋಧಿಯಾಗಿ ವರ್ತಿಸ್ತಿದೆ ಎಂಬತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳಿಬೇಕಾಗಿದೆ. ತಾವು ಹಾಗೆ ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಂಥ 2.5 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಸಾಧನೆ ಏನು? ನಮ್ಮ ಇಲ್ಲಿಯ ಹೋಬಳಿ ಅಧ್ಯಕ್ಷರು ತುಂಬ ಚೆನ್ನಾಗಿ ಮಾತಾಡಿದರು, ಆ ವಿಷಯವನ್ನು ಚರ್ಚೆ ಮಾಡಿದರು. ಅವರು ಬೆಲೆ ಏರಿಕೆ ಮಾಡಿದ್ದು ಬಿಟ್ಟರೆ ಬೇರೆ ಯಾವುದೇ ಸಾಧನೆ ಆಗಿಲ್ಲ. ಇವತ್ತು ಪ್ರತಿ ರಂಗದಲ್ಲೂ ಕೂಡ ಅದು BMTC ಬಸ್ಗಿರ್ಬೋದು, ಆಟೋ ದರ ಇರ್ಬೋದು, ಡೀಸೆಲ್ ಪೆಟ್ರೋಲ್ ದರ ಇರ್ಬೋದು, ಪ್ರತಿಯೊಂದರ ದರಗಳು ಕೂಡ ಇವತ್ತು ಏರಿವೆ. ಅದರ ಪರಿಣಾಮ ಇವತ್ತು ನಮ್ಮ ನಗರದ ಜನತೆ ಇವತ್ತು ಯಾವುದೇ ರೀತಿಯ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ. ಇದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಸುಲಿಗೆ ನಡೀತಾ ಇದೆ. ಒಂದು ಕಡೆ ನಮ್ಮ ಸಹೋದರಿಯರಿಗೆ 8-8.5 ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗ್ತಾ ಇರ್ಬೋದು. ಆದರೆ ಅದನ್ನು ನೀವು ಸರಿಯಾದ ರೀತಿ ಲೆಕ್ಕ ಹಾಕಿದರೆ 30,000 ರೂಪಾಯಿ ಪ್ರತಿ ತಿಂಗಳು ನಷ್ಟ ಆಗ್ತಾ ಇದೆ. ನಮ್ಮ ಸಹೋದರರಿಗೆ ಒಂದು ಕಡೆ 8.5 ಸಾವಿರ ಲಾಭ, ನಮ್ಮ ಸ್ನೇಹಿತರಿಗೆ, ನಮ್ಮ ಪುರುಷರಿಗೆ 30,000 ರೂಪಾಯಿ ನಷ್ಟ. ಯಾರು ತುಂಬಿಕೊಡ್ತಕ್ಕಂಥದ್ದು? ಯಾರ ತೆರಿಗೆ ಇದು? ಜನರ ತೆರಿಗೆ. ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಏನಾಗಿದೆ? ಭಾಷಣಕ್ಕೂ ಅಭಿವೃದ್ಧಿಗೂ ಒಂದಕ್ಕೊಂದಕ್ಕೂ ಸಂಬಂಧವೇ ಇಲ್ಲ. ಇಡೀ ಬೆಂಗಳೂರು ನಗರ ಇವತ್ತು ಗುಂಡಿಮಯ ಆಗಿದೆ. ಯಾವುದೇ ಭಾಗಕ್ಕೆ ಹೋಗಿ ಪ್ರತಿಷ್ಠಿತ ಬಡಾವಣೆಗಳಲ್ಲೂ ಕೂಡ ಇವತ್ತು ಗುಂಡಿಗಳಿವೆ. ಇವತ್ತು ನಾನು ಒಂದು ಉದಾಹರಣೆಯನ್ನು ಹೇಳ್ತೇನೆ. ಇವತ್ತು ನಮ್ಮ ಕೆಂಪೇಗೌಡರು, ಈ ಬೆಂಗಳೂರು ನಿರ್ಮಾತೃರು, ನಾನೊಂದು ಪತ್ರಿಕೆಯಲ್ಲಿ ಸುಮ್ಮನೆ ಒಂದು ಹಾಸ್ಯ ವಿಷಯವನ್ನು ಓದಿದೆ. ನಾನು ಹಾಸ್ಯವಾಗಿ ಕಾಣಬಹುದು. ಅವರು ಬರ್ತಾರೆ, ತಾವೆಲ್ಲ ಕೇಳ್ತೀರಿ, ಬುದ್ಧಿ ಏನು ಬಂದಿದ್ದೀರಿ, ಏನು ಬಂದಿರಿ, ಇಲ್ಲಿ ಏನು ತಾವು ಕುದುರೆ ಮೇಲೆ ಬಂದುಬಿಟ್ರಲ್ಲ ಅಂತ ಕೇಳ್ತೀರಿ. ಇಲ್ಲಪ್ಪ, ಕಾರ್ನಲ್ಲಿ ಬರೋಕ್ಕಾಗಲಿ, 2-3 ಸಾರಿ ಬಂದೆ, ನನ್ನ ಕಾರೆಲ್ಲ ಹಾಳಾಗಿ ಹೋಯ್ತು, ಗುಂಡಿ ಏನು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏನು ಸಮಾಚಾರ ಬಂದ್ರಿ ಅಂದಾಗ ಅವ್ರು ಹೇಳ್ತಾರೆ, ಏನು ವಿಷಯ, ಏನು ನಡೀತಿದೆ ಬೆಂಗಳೂರಲ್ಲಿ ಅಂತ. ಸರಿನಪ್ಪ, ಗ್ರೇಟರ್ ಬೆಂಗಳೂರು ಆಯಿತು. ಇವತ್ತು ಹೆಸರಿನಲ್ಲಿ ಬದಲಾವಣೆ ಏನಿದೆ? ಬದಲಾವಣೆ ಮಾಡಿದ ತಕ್ಷಣ ಯಾವುದೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು GBA ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಲ್ಲ, ಗುಂಡಿ ಬೆಂಗಳೂರು ಅಥಾರಿಟಿ. ಇವತ್ತು 5 ಮಹಾನಗರ ಪಾಲಿಕೆಗಳನ್ನು ಮಾಡಿದ್ದಾರೆ. ಇವತ್ತು ಅದರಿಂದ ಏನಾಗ್ತಿದೆ ಅದರಿಂದ? ಅದಕ್ಕೆ ಅವರು ಹೇಳ್ತಾರೆ, ಆಯ್ತಪ್ಪ, ಇವತ್ತು ಈ GBAನಿಂದ ನಗರ ಪಾಲಿಕೆಗಳಿಂದ ಏನಾದರೂ ಒಂದು ಸಹಾಯ ಆಗಿದೆಯಾ ಏನಂತ ಪಟ್ಟಂತ ಹೇಳಪ್ಪ ಅಂತ ಕೇಳ್ತಾರೆ. ಏನೂ ಹೆಚ್ಚಾಗಿಲ್ಲ ಸ್ವಾಮಿ, ಏನೂ ಹೇಳೋದಿಲ್ಲ. ಎಲ್ಲ ಬರೀ ಕುರ್ಚಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಟೇಬಲ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತನ್ನು ಸಾಮಾನ್ಯ ಜನ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜವರಾಯಿಗೌಡರು 3 ಸಾರಿ ಇಲ್ಲಿ ಸೋಲನ್ನು ಒಪ್ಪಿದ್ದಾರೆ. ಅದು ಭಾಳ ಹತ್ತಿರದಲ್ಲಿ. ಬಹುಶಃ ಅವರಂತ ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಶಿಸ್ತು, ಅವರ ಶ್ರಮವನ್ನು ನಾವು ಮೆಚ್ಚಲೇಬೇಕು. ಇವತ್ತು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಮೊನ್ನೆ ನಮ್ಮ ನಾಯಕರು ದೇವೇಗೌಡರು, ಕುಮಾರಣ್ಣವರು ಮಾಡಿದಂಥ ಕಾರ್ಯಕ್ರಮಗಳು ನಗರಗಳಿಗೂ ಕೂಡ ನಾವು ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇನೆ. ನಾವು ಬರೀ ರೈತರು, ಕಾರ್ಮಿಕರು ಅಂತೇಳಿ ಹಳ್ಳಿಗಳಿಗೆ ಮಾತ್ರ ಕೊಟ್ಟಿಲ್ಲ, ಬೆಂಗಳೂರು ಅಭಿವೃದ್ಧಿಗೂ ಕೂಡ ನಾವು ಭಾಳ ಶ್ರಮ ವಹಿಸಿದ್ದೇವೆ. ಅದರ ಪ್ರತಿಫಲವೇ ಇವತ್ತು ತಾವು ಕೂಡ ಬೆಂಬಲ ಕೊಡ್ತಾ ಇದ್ದೀರಿ. ಇನ್ನೂ ಕೂಡ ಹೆಚ್ಚಿನ ಬೆಂಬಲ ನಮ್ಮ ಪಕ್ಷಕ್ಕೆ ಬೇಕಾಗಿದೆ.
ಮುಂದೆ ಚುನಾವಣೆ ಬರ್ತಾ ಇದೆ, ಅದು EVM ಮಾಡ್ತಾರೋ ಬ್ಯಾಲೆಟ್, ಇವತ್ತು ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ನಾನು ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಸದಸ್ಯತ್ವ ನೋಂದಣಿ ಹೆಚ್ಚಾಗಲಿ. ಅದರಲ್ಲಿ ನಮ್ಮ ಪರಿಶಿಷ್ಟ ಜಾತಿಯವರು, ವರ್ಗದವರು, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಸದಸ್ಯತ್ವವನ್ನು ಕಡ್ಡಾಯವಾಗಿ ಪಡೆಯಬೇಕು. ಪಕ್ಷದ ಕಾರ್ಯಕ್ರಮಗಳನ್ನು ತಾವು ಹೇಳಬೇಕು. ಇವತ್ತು ಮುಂದಿನ ಚುನಾವಣೆಯಲ್ಲಿ ಇನ್ನು 2 ವರ್ಷ ಇರಬಹುದು, ಅದು ಆದಷ್ಟು ಬೇಗ ಬರ್ತಾ ಇದೆ. ನಿಮ್ಮ ಉತ್ಸಾಹವನ್ನು ನೋಡಿದರೆ ಚುನಾವಣೆ ಬಂದೇ ಬಿಟ್ಟಿದೆಯೇನು ಎಂಬತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜಯರಾಯಗೌಡರು, ನಮ್ಮ ಮುಖಂಡರ ಮೇಲೆ, ಪಕ್ಷದ ಮೇಲೆ ಇರಲಿ ಎಂಬತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.